ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಹಿಟ್ಲರ್ ಧೋರಣೆ. ನ್ಯಾಯವಾದಿ ಮಿತೇಶ್ ಪಟ್ಟಣ. ಅಥಣಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಅರ್ಹತೆ ಇಲ್ಲದೆ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಪ್ರಭಾವ ಬಳಸಿ ದುರಾಡಳಿತ ನಡೆಸುತ್ತಿದ್ದಾರೆ ಎಂದು ನ್ಯಾಯವಾದಿ ಮಿತೇಶ್ ಪಟ್ಟಣ ಆರೋಪಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಪಟ್ಟಣದ ಪಾಂಗಿ ಆಸ್ಪತ್ರೆಯಿಂದ ಹಲ್ಯಾಳ ರಸ್ತೆಗೆ ಸೇರುವ ರಸ್ತೆಯನ್ನು ಸುಮಾರು 35 ಲಕ್ಷ ರೂಪಾಯಿಗಳಲ್ಲಿ ಅನಗತ್ಯ ಮರು ಡಾಂಬರೀಕರಣ ಮಾಡಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಅಲ್ಲದೆ ಕಚೇರಿ ವ್ಯವಸ್ಥಾಪಕರ ಹುದ್ದೆಯಲ್ಲಿ ಇರಬೇಕಾದ ಅಶೋಕ ಗುಡಿಮನಿಯವರು ರಾಜಕೀಯ ಪ್ರಭಾವವನ್ನು ಬಳಸಿ ಅರ್ಹತೆ ಇಲ್ಲದಿದ್ದರೂ ಮುಖ್ಯಾಧಿಕಾರಿ ಹುದ್ದೆಯಲ್ಲಿ ಆಸೀನರಾಗಿದ್ದಾರೆ ಎಂದು ಆರೋಪಿಸಿದರು. ಅವರು ಯಾವುದೇ ಕೆಎಸ್ ಪರೀಕ್ಷೆಯನ್ನು ಪಾಸ ಮಾಡಿಲ್ಲ, ಜನರಿಗೆ ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಅವರ ವಿರುದ್ಧ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೌರಾಡಳಿತ ಇಲಾಖೆಯ ಅಧಿಕಾರಿಗಳಿಗೆ ಈಗಾಗಲೇ ದೂರು ಸಲ್ಲಿಸಲಾಗಿದ್ದು, ಪುರಸಭೆಯ ಚುನಾಯಿತ ಪ್ರತಿನಿಧಿಗಳನ್ನು ಹಾಗೂ ಮೇಲಾಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚಿ ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಇವತ್ತು ಪತ್ರಿಕಾ ಮಾಧ್ಯಮದ ಬಗ್ಗೆ ಮೀಟಿಂಗ್ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಅಥಣಿಯ ಜನತೆಗೆ ಮತ್ತು ನಮ್ಮ ಅಥಣಿ ಪಟ್ಟಣದ ಹೆಂಗಾಗಿತ್ತು ಅಂದ್ರೆ, ನಮ್ಮ ಅಥಣಿಯ ಮುಖ್ಯಾಧಿಕಾರಿ ಅಂತ ಅಶೋಕ್ ಗುಡಿಮನಿಯವರು ಹಿಟ್ಲರ್ ಧೋರಣೆಯನ್ನು ಅನುಸರಿಸ್ತಿದ್ದಾರೆ. ಯಾಕಂದ್ರೆ ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಥಣಿ ಒಳಗೆ ಎಷ್ಟು ಇಲ್ಲಿಗಲಿ ಕನ್ಸ್ಟ್ರಕ್ಷನ್ ನಡ್ಲತ್ತಿದ್ದವು, ಎಷ್ಟು ಇಲ್ಲಿಗಲಿ ವರ್ಕ್ಗಳು ನಡ್ಲತ್ತಿದ್ದವು, ನಾವು ಎಷ್ಟು ಅರ್ಜಿ ಕೊಟ್ಟರು ಅವ್ರು ಯಾವುದೇ ಥರದ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಮೊಟ್ಟ ಮೊದಲು ಹೇಳಬೇಕಂದ್ರೆ ಅಶೋಕ್ ಸೀತಾರಾಮ್ ಗುಡಿಮನಿ ಇವರು ಪುರಸಭೆ ಆಗಲ್ಲ, ಅವರು ಅರ್ಹತೆ ಇಲ್ಲ ಅವರಿಗೆ. ಯಾಕಂದ್ರೆ ಅವರು ಕಚೇರಿ ವ್ಯವಸ್ಥಾಪಕ ಅಂತೇಳಿ ಅವ್ರದ್ದು ಹುದ್ದೆ ಇದೆ. ಕಚೇರಿ ವ್ಯವಸ್ಥಾಪಕ ಅಂದ್ರೆ ಕಚೇರಿ ಮ್ಯಾನೇಜರ್ ಪೋಸ್ಟ್ ಅಂತಾರೆ ಅದಕ್ಕೆಲ್ಲ. ಅವರು ಮುಖ್ಯಾಧಿಕಾರಿ ಆಗಕ್ಕೆ ಯಾವುದೇ ಥರದ ಅರ್ಹಲ್ಲ. ಮತ್ತೊಂದು ಅವರು ಏನು ಡಿಪಾರ್ಟ್ಮೆಂಟ್ದಿಂದ ಏನು KMS ಅಂತೇಳಿ ಒಂದು ಪರೀಕ್ಷೆ ಇರ್ತದೆ, ಆ ಪರೀಕ್ಷೆ ಪಾಸ್ ಆದವರಿಗೆ ಮುಖ್ಯಾಧಿಕಾರಿ ಪೋಸ್ಟ್ ಕೊಡ್ಬೇಕಂತೇಳಿ KCR ನಿಯಮಾವಳಿ ಪ್ರಕಾರ ಒಂದು ಕಾಯ್ದೆ ಐತಿ. ಅದನ್ನು ಇವರು KCR ನಿಯಮಾವಳಿ ಪ್ರಕಾರ ಅದು KMS ಪರೀಕ್ಷೆನೂ ಪಾಸ್ ಆಗಿಲ್ಲ. ಮತ್ತು ಇನ್ನೊಂದು ಇವ್ರು ಏನು ಮಾಡತ್ತಾರೋ ಅಥಣಿ ಜನತೆಗೆ ನಾನು ಇದನ್ನು ಯಾವುದಂದ್ರೆ ಒಂದು ನಿಮಿಷ, ನಾನು KS ಪಾಸ್ ಆಗಿದ್ದೀನಿ ಅಂತ ಹೇಳಿ ಎಲ್ಲ ಜನರಿಗೆ ಮಿಸ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಾನು KS ಪಾಸ್ ಆಗಿದ್ದೀನಿ. ಇವ್ರು KMS ಪಾಸ್ ಆಗಿಲ್ಲ, ಇನ್ನು KS ಏನು ಪಾಸ್ ಆಗ್ತಾರೋ ಎಲ್ಲ ಜನತೆಗೆ ಫಸ್ಟ್ ತಿಳಿಸ್ಕೋಬೇಕು. ಮತ್ತು ಈಗ ಮೊನ್ನೆ ನೋಡ್ತಾ ಪೈಕಿ ಪಾಂಗಿ ಹಾಸ್ಪಿಟಲ್ದಿಂದ ನಮ್ಮ ಶಿವೋಗಿ ವೃತ್ತದವರೆಗೆ ನಮ್ಮ ಶಂಕರನಗರದ ಹಾದು ಹೋಗುವ ರಸ್ತೆಗೆ ಅದಕ್ಕೇನು ಪ್ರಾಬ್ಲಮ್ ಆಗಿದ್ದಿಲ್ಲಾಗಿತ್ತು. ಒಳ್ಳೆಯ ಒಂದು ಸೂಚಿತ ರಸ್ತೆ ಇತ್ತು. ಅದ್ರ ಮೇಲೆ 38 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ದಾರೆ ಅವರು ಇಲ್ಲಿ ಶಂಕರನಗರ ಪಾಂಗಿ ಹಾಸ್ಪಿಟಲ್ದಿಂದ ಮರುಳ್ ಶಂಕರ್ ದೇವರ ವೃತ್ತ ಹಳ್ಯಾಳ ಸರ್ಕಲ್ ರೋಡ್ ತಕ ಅದಕ್ಕೇನು ಕೆಟ್ಟಿದ್ಲಾಗಿತ್ತು. ನಾ ಏನು ಹೇಳ್ತೇನೆ ರೀ, ಹತ್ತಿನೊಳಗೆ ಇನ್ನೂ ಮಾಡುವಂಥ ಕೆಲಸಗಳು ಭಾಳ ಅದಾವ. ಅದನ್ನು ಬಿಟ್ಟು ನೀವು ರೋಡ್ ಮೇಲೆ ರೋಡ್ ಯಾಕೆ ಮಾಡ್ತೀರಿ? ಎರಡನೇದು, ಅದೇ ಶಂಕರನಗರದಾಗ ಒಂದು ಕಲ್ಲಿಂದ ಒಂದು ಗಾರ್ಡನ್ಗೆ ಕಂಪೌಂಡ್ ಇತ್ತು 1.5 ಫೂಟಿಂದ, ಎಷ್ಟು ಭಾರಿ ಕಟ್ಟಿ ಒಂದು 10 ವರ್ಷ ಆಗಿಲ್ಲ. ಅದನ್ನು ಮೊನ್ನೆ ರಾತ್ರಿ ಕೆಡವಿದಾರೆ. ಅದ್ರ ರಾತ್ರಿ ಕೆಡವಿ ಅದಕ್ಕೆ 18 ಲಕ್ಷ ರೂಪಾಯಿ ಕಾಮಗಾರಿಕೆ ತಗೋತಾರೆ. ಈಗ ಕಲ್ಲಿನ ಬಾಳಿಕೆ ಹೆಚ್ಚು ಬರ್ತೈತಿ, ಇಟಗಿನ ಬಾಳಿಕೆ ಹೆಚ್ಚು ಬರ್ತದೋ, ಚಲೋ ಗಾಡಿನ ಕೆಡದು ಇವ್ರು ಇಟಗಿ ಗಾಡಿ ಕಟ್ಲತ್ತಾರೋ. ಇದು ಹಗಲು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಪುರಸಭೆ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡಿ ನಮ್ಮ ಮುನ್ಸಿಪಾಲಿಟಿ ಫಂಡನ್ನು ತಮ್ಮ ಮನಸ್ಸಿಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡಿ ಭ್ರಷ್ಟಾಚಾರ ಎಸಗ್ಲಾಗ್ತಾ ಇದ್ದಾರೆ. ಈಗ ಇನ್ನೊಂದು ಏನಾಗಿದೆ ಅಂದ್ರೆ, ಪುರಸಭೆ ಮುಖ್ಯಾಧಿಕಾರಿ ಫಸ್ಟ್ ಹೇಳುದು ಅವ್ರು ಮುಖ್ಯಾಧಿಕಾರಿ ಆಗಕ್ಕೆ ಲೈಕ್ ಇಲ್ಲ, ಅವ್ರಿಗೆ ಆ ಪೋಸ್ಟ್ ಕೊಡಬಾರ್ದು. KCR ನಿಯಮಾವಳಿ ಪ್ರಕಾರ ಒಂದು ಪೋಸ್ಟ್ ಕೊಡಬಾರ್ದು. ಅವರು ಒಂದು ಶಾಖಾ ವ್ಯವಸ್ಥಾಪಕ ಅಂತ ಇದ್ದಂಥ ಕಚೇರಿ ವ್ಯವಸ್ಥಾಪಕ ಅಂತೇಳಿ ನಮ್ಮ ಮತ್ತಿಗೆ ಮಾಹಿತಿ ದಾಖಲೆಗಳು ಇದಾವೆಲ್ಲ. ನಾ ದಾಖಲೆ ತೆಗೆದೇನು ತಮಗೆಲ್ಲ ವಾಟ್ಸಪ್ಪು ಬಿಟ್ಟಿದ್ದೀನಿ ಅವನ್ನೆಲ್ಲ ದಾಖಲೆಗಳು. ಅವ್ರು ಮುನ್ಸಿಪಾಲಿಟಿ ಪುರಸಭೆಗೆ ಲೈಕ್ ಇಲ್ಲ. ನಮ್ಮ ಅಥಣಿ ಜನತೆಗೆ ಒಳಗೆ ಅವರು ಇಲ್ಲಿ ಮುನ್ಸಿಪಾಲಿಟಿ ಒಳಗೆ ಕಾರ್ಯನಿರ್ವಹಿಸಬಾರ್ದು. ಅವ್ರು ದಯಮಾಡಿ ಇಲ್ಲಿ ಹೋಗ್ಬೇಕಂತ ನಾವು ಕೇಳ್ಕೊಳ್ತೇವೆ. ಒಂದು ಸೆಕ್ರೆಟರಿಯೇಟ್ ಅಂತ ಇರ್ತೈತೆ. ಅಲ್ಲಿ ಸೆಕ್ರೆಟರಿಯೇಟ್ದಾಗ ಹೆಂಗೈತಂದ್ರೆ, ಅಲ್ಲಿ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ಡೆಪ್ಟೇಷನ್ ಅಂತ ಪೇಮೆಂಟ್ ಇದೆ, ಪೇಮೆಂಟ್ ವ್ಯವಸ್ಥಾಪಕ. ಆದ್ರೆ ಕೆಲಸ ಯಾವ್ದು ಕೊಡ್ತಾರೆ ಅಂದ್ರೆ ಚೀಫ್ ಆಫೀಸರ್ ಕೆಲಸ ಕೊಡ್ತಾರೆ. ಅಲ್ಲಿ ತಮ್ಮ ಇನ್ಫ್ಲುಯೆನ್ಸ್ ಮತ್ತು ತನ್ನ ದುಡ್ಡಿನ ಪ್ರಭಾವ ಬೀರಿ ತನ್ನ ಪೋಸ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇನ್ನೂ ಕರ್ನಾಟಕದಾಗ 54 ಮಂದಿ ಮುಖ್ಯಾಧಿಕಾರಿಗಳು KMS ಪಾಸ್ ಆದವ್ರು ಖಾಲಿ ಅದ. ಯಾಕಂದ್ರೆ ಅವ್ರಿಗೆ ನಮ್ಗೆ ಇನ್ಫ್ಲುಯೆನ್ಸ್ ಇಲ್ಲ.
ನಮಗೆ ದುಡ್ಡು ಇಲ್ಲ ಮಾಡ್ಕೊಂಡು ಬರೋ ಪೋಸ್ಟಿಂಗ್ ತಮಗದ್ರ ಗುರ್ತೈತಿ. ಈಗ ಯಾವುದೇ ಒಂದು ಈಗ ಅಧಿಕಾರಿಗಳು ಇಲ್ಲಿ ಅತನಿಗೆ ಬರ್ಬೇಕಾದ್ರೆ ಇಂತಿಷ್ಟು ದುಡ್ಡು ಕೊಡ್ಬೇಕಾದ್ರೆ ಕಂಪಲ್ಸರಿ ಎಲ್ಲರಿಗೂ ಗುರ್ತೈತಿ, ವಿಷಯ ಗುರ್ತೈತಿ. ನಿಮಗೂ ಪತ್ರಕರ್ತರು ದುಡ್ಡು ಕೊಡ್ಲತ್ತಾರ ಬರ್ಲತ್ತಾರು. ಆದ್ರೆ ನಾ ಏನು ಹೇಳ್ತೀನಿ, ಒಂದು ಎಲಿಜಿಬಲ್ ಚಲೋ, ಯಾಕಂದ್ರೆ ಹತ್ತನೇ ಪುರಸಭೆ ಅಂದ್ರೆ ದೊಡ್ಡ ಪುರಸಭೆ. 1835 ಓಪನಿಂಗ್ ಆದ್ದು, ಮತ್ತು ಹತ್ತನೇ ಪುರಸಭೆ ದೊಡ್ಡ 27 ಮೆಂಬರ್ ಆದಂಥ ಹತ್ತನೇ ದೊಡ್ಡ ಊರ. ಇದಕ್ಕೊಬ್ಬ ಎಲಿಜಿಬಲ್ ಮುಖ್ಯಾಧಿಕಾರಿ ಬರಲಿ, ಒಳ್ಳೆ ಕೆಲಸಗಳು ಮಾಡಲಿ. ಹಿಂದಿದ್ದಂಥ ಎಟ್ಟ ಮುಖ್ಯಾಧಿಕಾರಿಗಳು ಒಂದು ಇಶ್ಯೂ ತಗೊಂಡಿಲ್ಲ. ಇವ್ರು ಬಂದಾಗಿಂದ ಬರೀ ಇಶ್ಯೂನಾಗಿ ಹೋಗ್ತದೆ. ನಮ್ಮ ಹತ್ತಿರ ಏನು ಕೆಲಸ ಆಗ್ತಿಲ್ಲ. ನಾವು ಏನು ಹೇಳೋದು, ನಮ್ಮ ಹತ್ತಿರ ಡೆವಲಪ್ ಆಗ್ಬೇಕು ಅನ್ನೋದು ಅಷ್ಟೇ ನಮ್ಮದು ಉದ್ದೇಶ.